ಈ ಕಂಬದಲ್ಲೂ ನಿನ್ನ ವಿಷ್ಣು ಇದ್ದಾನೆಯೇ? ಹೌದು, ನನ್ನ ನಾರಾಯಣ ಕಣಕಣದಲ್ಲೂ ಇದ್ದಾನೆ. ಇಷ್ಟನ್ನು ಕೇಳಿದ್ದೇ ತಡ ತನ್ನ ಪುಟ್ಟ ಭಕ್ತನನ್ನು ರಕ್ಷಿಸಲು ಭಗವಾನ್ ವಿಷ್ಣು ಈ ಲೋಕದ ಅತ್ಯಂತ ಉಗ್ರ ಮತ್ತು ಭಯಾನಕ ರೂಪವನ್ನು ತಾಳಿದನು. ಆದರೆ ವಿಷಯ ಇಲ್ಲಿಯವರೆಗೆ ತಲುಪಿದ್ದು ಹೇಗೆ? ಈ ಶತ್ರುತ್ವದ ಬೇರುಗಳು ವೈಕುಂಠಕ್ಕೆ ಅಂಟಿಕೊಂಡಿದ್ದವು. ಭಗವಾನ್ ವಿಷ್ಣುವಿಗೆ ಜಯ ಮತ್ತು ವಿಜಯ ಎಂಬ ಇಬ್ಬರು ದ್ವಾರಪಾಲಕರಿದ್ದರು. ಒಮ್ಮೆ ಅವರು ಭಗವಂತನನ್ನು ಭೇಟಿ ಮಾಡಲು ಬಂದ ಸನತ್ಕುಮಾರರನ್ನು ದ್ವಾರದಲ್ಲೇ ತಡೆದರು. ಇದರಿಂದ ಕೋಪಗೊಂಡ ಋಷಿಗಳು ಅವರಿಗೆ ಶಾಪ ನೀಡಿದರು. ಈ ಶಾಪದ ಕಾರಣದಿಂದಾಗಿ ಅವರಿಬ್ಬರೂ ಭೂಮಿಯ ಮೇಲೆ ಜನ್ಮ ತಾಳಬೇಕಾಯಿತು. ಅವರು ಭಗವಾನ್ ವಿಷ್ಣುವಿನ ಪರಮಶತ್ರುಗಳಾಗಿ ಜನಿಸಿದರು. ಅವರೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಹಿರಿಯಣ್ಣ ಹಿರಣ್ಯಾಕ್ಷ ಇಡೀ ಭೂಮಿಯನ್ನೇ ಎತ್ತಿ ಪಾತಾಳದ ಆಳವಾದ ಸಮುದ್ರಕ್ಕೆ ಎಸೆದನು. ಆಗ ಭಗವಾನ್ ವಿಷ್ಣು ವರಾಹ ಅವತಾರ ತಾಳಿ ಭೂತಾಯಿಯನ್ನು ರಕ್ಷಿಸಿ ಹಿರಣ್ಯಾಕ್ಷನನ್ನು ಸಂಹರಿಸಿದನು. ತನ್ನ ಅಣ್ಣನ ಸಾವಿನಿಂದ ಕೆರಳಿದ ಹಿರಣ್ಯಕಶಿಪು ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು ಮತ್ತು ಲೋಕದಲ್ಲಿ ವಿಷ್ಣು ಪೂಜೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದನು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಹಿರಣ್ಯಕಶಿಪುವಿನ ಸ್ವಂತ ಮಗ ಪ್ರಹ್ಲಾದನೇ ವಿಷ್ಣುವಿನ ಪರಮಭಕ್ತನಾದನು. ಹಿರಣ್ಯಕಶಿಪು ತನ್ನ 5 ವರ್ಷದ ಬಾಲಕನ ಪ್ರಾಣಕ್ಕೆ ಶತ್ರುವಾದನು. ಪ್ರಹ್ಲಾದನನ್ನು ಕೊಲ್ಲಲು ಅವನು ಅನೇಕ ಸಂಚುಗಳನ್ನು ರೂಪಿಸಿದನು. ಎತ್ತರದ ಬೆಟ್ಟದಿಂದ ಕೆಳಕ್ಕೆ ತಳ್ಳಿಸಿದನು. ಮದ್ದಾನೆಗಳ ಪಾದದಡಿಯಲ್ಲಿ ತುಳಿಯಲು ಬಿಟ್ಟನು. ವಿಷಪೂರಿತ ಹಾವುಗಳ ಮಧ್ಯೆ ಬಿಟ್ಟನು. ಆದರೆ ಪ್ರತಿ ಬಾರಿಯೂ ನಾರಾಯಣನು ತನ್ನ ಪುಟ್ಟ ಭಕ್ತನನ್ನು ರಕ್ಷಿಸಿದನು. ಸೋಲೊಪ್ಪದ ಹಿರಣ್ಯಕಶಿಪು ಅಗ್ನಿಯಲ್ಲಿ ಸುಡದ ವರವನ್ನು ಹೊಂದಿದ್ದ ತನ್ನ ತಂಗಿ ಹೋಲಿಕೆಯನ್ನು ಕರೆಸಿದನು. ಹೋಲಿಕೆ ಪ್ರಹ್ಲಾದನನ್ನು ಮಡಿಲಲ್ಲಿ ಕೂಳಿಸಿಕೊಂಡು ಚಿತೆಯನ್ನೇರಿದಳು. ಆದರೆ ಭಗವಂತನ ಲೀಲೆ ನೋಡಿ, ವರವಿದ್ದರೂ ಹೋಲಿಕೆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದಳು. ಆದರೆ ಪ್ರಹ್ಲಾದ ನಗುತ್ತಾ ಹೊರಬಂದನು. ಈ ದಿನದ ನೆನಪಿಗಾಗಿಯೇ ಇಂದು ಹೋಲಿಕಾ ದಹನವನ್ನು ಆಚರಿಸಲಾಗುತ್ತದೆ. ಎಲ್ಲಾ ಪ್ರಯತ್ನಗಳು ವಿಫಲವಾದಾಗ ಹಿರಣ್ಯಕಶಿಪು ಹತಾಶನಾಗಿ ಹುಚ್ಚನಂತಾದನು. ಅವನು ಸ್ವತಃ ಗದೆಯನ್ನು ಹಿಡಿದು ಪ್ರಹ್ಲಾದನನ್ನು ಕೊಲ್ಲಲು ಮುಂದಾದನು. ಅದೇ ಕ್ಷಣದಲ್ಲಿ ಭಗವಾನ್ ವಿಷ್ಣುವಿನ ನರಸಿಂಹ ಅವತಾರ ಪ್ರಕಟವಾಯಿತು. ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪ. ಭಗವಂತನು ಅವನನ್ನು ಎತ್ತಿ ಅರಮನೆಯ ಹೊಸ್ತಿಲ ಮೇಲೆ ಮಲಗಿಸಿ ತನ್ನ ಚೂಪಾದ ಉಗುರುವಲಿಂದ ಅವನ ಎದೆಯನ್ನು ಸೀಳಿ ಸಂಹರಿಸಿದನು.